ನಮಸ್ತೆ, ಪವಿ ಪಲ್ಲವಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಗಂಡನನ್ನು ಕಳೆದುಕೊಂಡಂತಹ ಎಷ್ಟೋ ಹೆಣ್ಣು ಮಕ್ಕಳು ನಮ್ಮ ನಿಮ್ಮೆಲ್ಲರ ನಡುವೆ ಇದ್ದಾರೆ. ಇಂಥವರ ಮನಸ್ಸಿನ ಒದ್ದಾಟ, ಮನಸ್ಸಿನ ನೋವಿನ ಬಗ್ಗೆ ಒಂದು ಚಿಕ್ಕ ಪ್ರಯತ್ನ ಈ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ರಮನ ನಿಲ್ಲದ ನಾರಿ ಪರರ ಕಣ್ಣಿಗೆ ಮಾರಿ, ಪಡೆದವರ ನಡುಕೊರಳ ಇರುವಂಥ ಚೂರಿ ಎಂದು ಯಾವತ್ತೂ ಒಂದು ಸಾಂಗ್ ಎಲ್ಲರೂ ಕೇಳಿರ್ತೀರ. ನಿಜ, ಒಂದು ಗಂಡನನ್ನು ಕಳೆದುಕೊಂಡಂತಹ ಹೆಣ್ಣು ಯಾವತ್ತೂ ಎತ್ತವರೆಗೂ ಒಂದು ಬಿಸಿ ತುಪ್ಪದಂತೆ. ಯಾಕೆಂದರೆ ತನ್ನ ಮಗಳ ಜೀವನ ಹೀಗೈತಲ್ವ ಎನ್ನುವ ನೋವು ಎಲ್ಲರಿಗಿಂತ ಹೆಚ್ಚಾಗಿ ಕಾಡುವುದು ತಂದೆ ತಾಯಿಗೆ. ಏಕೆಂದರೆ ತನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಇರಬೇಕು, ಗಂಡನ ಜೊತೆ ಬಾಳಬೇಕು ಎನ್ನುವುದು ಎಲ್ಲ ತಂದೆ ತಾಯಿಯರ ಆಸೆಯಾಗಿರುತ್ತೆ. ಬಂಧು ಬಲಗದವರಿಗೆ ಎಲ್ಲರಿಗೂ ಆ ನೋವು ಇದ್ದರು, ನಮ್ಮ ತಂದೆ ತಾಯಿಯವರಿಗೆ ಆ ನೋವು ತುಂಬ ಜಾಸ್ತಿ ಇರುತ್ತೆ. ಈ ಒಂದು ಹೆಣ್ಣು ನಮ್ಮ ಸಮಾಜದಲ್ಲಿ ಎಷ್ಟೆಲ್ಲ ನೋವು ಅನುಭವಿಸುತ್ತಾಳೆ, ಜೀವನ ಮಾಡಲು ಎಷ್ಟೆಲ್ಲ ಒದ್ದಾಟ ನಡೆಸುತ್ತಾಳೆ ಎನ್ನುವುದರ ಒಂದು ಚಿಕ್ಕ ವಿಡಿಯೋ ಇವತ್ತು ನಾನು ಮಾಡ್ತಾ ಇದ್ದೀನಿ. ಆ ಹೆಣ್ಣು ಮಕ್ಕಳ ಬಗ್ಗೆ ಹೇಳಬೇಕಂದ್ರೆ ಇಂತಹ ಸಾವಿರಾರು ವಿಡಿಯೋ ಮಾಡಿದರೂ ಮುಗಿಯದ ಕಥೆಯದು. ಎಷ್ಟಂದರೆ ಇಂತಹ ಸಾವಿರ ವಿಡಿಯೋಗಳಲ್ಲೂ ಆ ನೋವನ್ನು ನಮಗೆ ಬಣ್ಣಿಸಲು ಸಾಧ್ಯ ಇಲ್ಲ. ನೀವು ಯೂಟ್ಯೂಬಲ್ಲಿ ಇಂತಹ ತುಂಬ ವಿಡಿಯೋ ನೋಡಿರ್ಬೋದು. ಅಂದರೆ ಹೆಚ್ಚಿನ ಒಂದು ನೂರಾರು ಸಂಖ್ಯೆಯ ಹೆಣ್ಣು ಮಕ್ಕಳಿದ್ದಾರೆ ನಮ್ಮ ವೈಟಿಯಲ್ಲಿ. ಅಂದರೆ ಅವರು ಚೆನ್ನಾಗಿ ಗಂಡನ ಜೊತೆ ಲೈಫ್ ಮಾಡಿಕೊಂಡು ಬಂದವರು ಸಡನ್ನಾಗಿ ಗಂಡನನ್ನು ಕಳ್ಕೊಂಡಿರ್ತಾರೆ. ನೀವು ಮೊನ್ನೆದೊಂದು ವಿಷಯ ಕೂಡ ನೋಡಿರ್ಬೋದು, ಕಾಶ್ಮೀರದಲ್ಲಿ ಹೋದಂತಹ ನಮ್ಮ ಹೆಣ್ಣು ಮಕ್ಕಳ ಗಂಡಂದಿರನ್ನು ತುಂಬ ಜನ ಕಳೆದುಕೊಂಡಿದ್ದಾರೆ. ಸಿಂಧೂರ ಎನ್ನುವುದು ಹೆಣ್ಣಿಗೆ ತುಂಬಾ ಮುಖ್ಯ. ಅಂತಹ ಒಂದು ಚಿಕ್ಕ ಪ್ರಾಯದಲ್ಲಿ ಒಂದು ಗಂಡನನ್ನು ಕಳೆದುಕೊಂಡು ಆ ಹೆಣ್ಣು ಹೇಗೆ ಜೀವನ ಮಾಡೋದು ಈ ಸಮಾಜದಲ್ಲಿ ಎಂದು ಅದು ಇಂದಿಗೂ ಪ್ರಶ್ನೆಯಾಗಿ ಉಳಿದಿದೆ. ಅದು ನಾನು ಹೇಳಬೇಕಾದ್ರೆ ಒಂದು ಸ್ಥಿತಿವಂತರ, ಅಂದರೆ ಶ್ರೀಮಂತರಿದ್ದರೆ ಹೇಗೋ ಒಂದು ಹಣ ಇದ್ದರೆ ಯಾರಾದರೂ ಒಂದು ನೋಡ್ಕೋತಾರೆ, ಇಲ್ಲ ಅವರು ಮತ್ತೊಂದು ಮದುವೆನಾಗ್ಬೋದು. ಅದರ ಬಗ್ಗೆ ನಾನು ಖಂಡಿತ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಆಗಲ್ಲ, ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಈ ವಿಡಿಯೋದಲ್ಲಿ ಅದನ್ನೆಲ್ಲ ಹೇಳ್ಕೊಂಡು ಹೋದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ನಾನಿವತ್ತು ಹೇಳ್ತಾ ಇರೋದು ಮಧ್ಯಮ ವರ್ಗದ ಒಂದು ಹೆಣ್ಣು ಮಕ್ಕಳ ಬಗ್ಗೆ. ಎಷ್ಟೋ ಜನ ವೈಟಿಯಲ್ಲಿ ಗಂಡ ತೀರಿಕೊಂಡ ನಂತರ ಮನಸ್ಸಿನ ನೋವನ್ನು ಮರೆಯೋಕ್ಕೋಸ್ಕರ ನಮ್ಮ ಯೂಟ್ಯೂಬನ್ನು ಆಯ್ಕೆ ಮಾಡಿಕೊಂಡಿರುವ ಎಷ್ಟೋ ಹೆಣ್ಣುಮಕ್ಕಳು ನಮ್ಮ ಕಣ್ಣ ಮುಂದಿದ್ದಾರೆ. ಅಂದರೆ ಅವರ ಮನಸ್ಸಿನ ನೋವನ್ನು ಹೇಗೆ ಹೇಳಬೇಕು, ಯಾರ ಹತ್ರ ಹೇಳಬೇಕಂತ ಗೊತ್ತಿರದಂತಹ ಒಂದು ಹೊತ್ತಿಗೆ ನಮ್ಮ ಯೂಟ್ಯೂಬ್ ಒಂದು ಎಲ್ಲರಿಗೂ ಒಂದು ವೇದಿಕೆಯಾಗಿದೆ. ಎಷ್ಟೋ ಜನ ನಾನು ನೋಡ್ತೇನೆ, ಗಂಡನನ್ನೇ ಆಕ್ಸಿಡೆಂಟಲ್ಲಿ ಕಳ್ಕೊಂಡಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿ ಗಂಡ ತೀರ್ಕೊಂಡಿದ್ದಾರೆ. ಒಂದೊಂದು ಕಾರಣದಿಂದ ಗಂಡನನ್ನು ಕಳೆದುಕೊಂಡು ಇವತ್ತು ಯೂಟ್ಯೂಬಲ್ಲಿ ಜರ್ನಿ ಮಾಡ್ತಿರುವಂತಹ ಹೆಣ್ಣು ಮಕ್ಕಳು ಎಷ್ಟೋ ಜನ ನಮ್ಮ ಕಣ್ಣ ಮುಂದಿದ್ದಾರೆ. ಆಗ ನೀವು ನೋಡ್ಬೋದು ಅವರು ಪಟ್ಟಂತಹ ನೋವನ್ನು ಅವರು ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ ಯಾವಾಗಲೂ. ಅಂದರೆ ಎಷ್ಟೆಲ್ಲ ಕಷ್ಟಪಡಬೇಕಾಯ್ತು ಅಂತ. ನಾನು ಹೆಚ್ಚಿನ ಒಂದು ಗಂಡ ತೀರಿಕೊಂಡ ನಂತರ ಒಂದು 90%, ಅದರಲ್ಲಿ ಒಂದು 10% ಒಂದು ಗಂಡನ ಕಡೆಯವರು ದೇವರ ಥರ ಇರ್ಬೋದು, ಅವರಿಗೆ ತುಂಬ ಸಪೋರ್ಟಾಗಿ ನಿಂತಿರ್ಬೋದು, ಏನೋ ಗೊತ್ತಿಲ್ಲ. ಆದರೆ 90% ಜನ ಗಂಡ ತೀರಿಕೊಂಡ ನಂತರ ಅಲ್ಲಿ ಆ ಹೆಣ್ಣಿಗೆ ಯಾವ ಜಾಗನೇ ಇರಲ್ಲ. ಒಂದು ಗಂಡನ ಮನೆಯ ಆಸ್ತಿ ಆಗಿರ್ಬೋದು, ಇಲ್ಲ ಅಂದರೆ ಅವರದೊಂದು ಒಡನಾಟ ಆಗಿರ್ಬೋದು, ಎಲ್ಲವನ್ನು ಕಳ್ಕೊಂಡು ಬಿಡ್ತಾರೆ. ಯಾಕೆಂದರೆ ಗಂಡನ ಮನೆಯವರು ಮತ್ತೆ ತಿರುಗಿ ನೋಡಲ್ಲ. ಅದೇ 10% ಜನ ಮತ್ತು ಅವರಿಗೆ ಒಂದು ಅಂದರೆ ಸಾಥ್ ಕೊಟ್ಟು ಅವರ ಆಸ್ತಿಯಲ್ಲಿ ಪಾಲು ಕೊಟ್ಟು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಲೇ ಇರ್ಬೋದು, ಒಂದು 10% ಅಷ್ಟೇ. ಆದರೆ 90% ಜನ ಯಾವತ್ತೂ ಗಂಡ ಬಿಟ್ಟ ನಂತರ, ಗಂಡ ತೀರಿಕೊಂಡ ನಂತರ ಅಂತಹ ಹೆಂಡತಿಯನ್ನವರು ತಿರುಗಿ ಕೂಡ ನೋಡಲ್ಲ. ಅವರಿಗೆ ಆಸ್ತಿಯಲ್ಲೂ ಅಷ್ಟೇ ಯಾವುದೇ ಪಾಲು ಯಾವುದು ಕೊಡಲಿಕ್ಕೆ ಹೋಗಲ್ಲ. ಆಗ ಆ ಹೆಣ್ಣು ಮಗಳ ಸ್ಥಿತಿ ಹೇಗಿರ್ಬೋದು ಅಂತ ನೀವು ಆಲೋಚನೆ ಮಾಡಿ. ಆಗ ತಂದೆ ತಾಯಿ ಒಂದು ವೇಳೆ ಬದುಕಿದ್ರೆ ಆ ಹೆಣ್ಣು ಮಗುವಿಗೆ ಎಲ್ಲಿಯಾದರೂ ಆಸರೆ ಸಿಗುತ್ತೆ, ಸ್ವಲ್ಪ ಮಟ್ಟಿಗಾದರೂ. ಅದು ತಂದೆನೂ ಇಲ್ಲ ತಾಯಿನೂ ಇಲ್ಲ ಅಂದಾಗ ಅವಳ ಸ್ಥಿತಿ ಹೇಳತೀರದು. ಏಕೆಂದರೆ ಯಾವ ಕಡೆಯೂ ಅವಳಿಗೆ ಆಸರೆ ಇರಲ್ಲ. ಆ ಟೈಮಲ್ಲಿ
ಮಕ್ಕಳಿದ್ದವರು ಮಕ್ಕಳಿಲ್ಲದವರು ಎರಡು ಜನ ಇರ್ತಾರೆ. ಕೆಲವರಿಗೆ ಮಕ್ಕಳಿರ್ತಾರೆ, ಇನ್ನು ಕೆಲವರಿಗೆ ಮಕ್ಕಳಿರುವುದಿಲ್ಲ. ಇದ್ರ ಬಗ್ಗೆಯೂ ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕಾಗಲ್ಲ, ಮುಂದಿನ ವಿಡಿಯೋದಲ್ಲಿ ಇದನ್ನು ಹೇಳ್ತೀನಿ. ಯಾಕೆಂದರೆ ಇದು ವಿಡಿಯೋ ತುಂಬ ದೊಡ್ಡದಾಗುತ್ತಾ ಹೋಗುತ್ತೆ. ಆಗ ಸಮಾಜ ಕೂಡ ಅವಳನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳಲ್ಲ. ಯಾಕೆಂದರೆ ಗಂಡ ಇದ್ದು ಅವಳು ಎಲ್ಲಿ ಹೋದರೂ ಎಲ್ಲಿ ಬಂದರೂ ಏನು ಮಾಡಿದರೂ ಯಾರೂ ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ಅವಳಿಗೆ ಗಂಡನಿಲ್ಲ ಅಂದರೆ ಅವಳು ಎಲ್ಲಿ ಹೋದರೂ ಎಲ್ಲಿ ಬಂದರೂ ಒಂದು CC ಕ್ಯಾಮರಾದ ಥರ ಅವಳನ್ನು ಫಾಲೋ ಮಾಡೋದಾಗಿರ್ಬೋದು, ಅವಳನ್ನು ಗಮನಿಸದೇ ಇರುವವರು ತುಂಬ ಜನ ಇರ್ತಾರೆ. ಅವಳೊಂದು ಒಳ್ಳೆ ಬಟ್ಟೆ ಹಾಕಿ ಒಂದು ಚಿನ್ನಾಭರಣ ತೊಟ್ಟು ಹೊರಗೆ ಹೋದ್ಲಂದರೆ, ಅದು ನಿಮ್ಮ ಸಿಟಿ ಕಡೆ ಅಂತೂ ನಮಗೆ ಗೊತ್ತಿಲ್ಲ, ಅಲ್ಲಿ ಯಾವುದು ಭೇದ ಭಾವ ಇಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಹಳ್ಳಿ ಕಡೆ ಬಗ್ಗೆ ನಾನು ಹೇಳೋದು ಈಗಲೂ ನಡೀತಾ ಇರುವಂತಹ ವಿಷಯ ಹೇಳ್ತಾರೆ. ಇಂದಿನಿಂದ ನಮ್ಮ ಹಿರಿಯರೇ ಹೇಳ್ತಾರೆ, ಅವಳಿಗೆ ಗಂಡ ತೀರ್ಕೊಂಡಿದ್ದಾಳೆ, ಆದರೆ ಅವಳು ಚಿನ್ನ ಹಾಕೋದು ನೋಡು, ಅಷ್ಟು ದೊಡ್ಡ ಕರಿಮಣ ಹಾಕ್ಕೊಂಡು ಹೋಗೋದು ನೋಡು, ಅವಳು ಇದೆಲ್ಲ ಅವಳಿಗೆ ಬೇಕಾ ಅಂತ. ಹಾಗೆ ಯಾವುದೋ ಆಗಿರ್ಬೋದು, ಒಂದು ಮದುವೆ ಮುಂಚೆ ಯಾವುದಕ್ಕೂ ಮುಂಚೆ ಎಲ್ಲರಿಗಿಂತ ಮುಂಚೆ ಕರೀತಾರೆ, ಅಂದರೆ ಎದುರಿಗೆ ಬರಬೇಕು ಅಂತ. ಆದರೆ ನಮ್ಮ ಹಳ್ಳಿ ಕಡೆ ಇನ್ನೂ ಅದು ಇರುತ್ತೆ. ಅಂದರೆ ಅದೊಂದು ಗಂಡ ತೀರಿಕೊಂಡ ನಂತರ ಆ ಹೆಣ್ಣಿಗೂ ಅಷ್ಟೇ ಅವರೇ ಹೇಳ್ತಾರೆ ಬಂದು, ನೀವು ಬನ್ನಿ, ಈಗ ಆ ಥರ ಎಲ್ಲ ಭೇದ ಭಾವ ಇರಲ್ಲ, ಬನ್ನಿ, ಬರ್ಬೋದು, ನೋಡ್ಬೋದು ಅಂತ ಎಲ್ಲ. ಆದರೆ ಆ ಹೆಣ್ಣಿಗೂ ತುಂಬ ಹಿಂಜರಿಕೆ ಇರುತ್ತೆ. ಯಾಕೆಂದರೆ ನನ್ನ ಗಂಡನಿಲ್ಲ, ನಾನು ಗಂಡನಿಲ್ಲದೆ ಹೇಗೆ ಹೋಗಬೇಕು, ಹೋದರೂ ಎಲ್ಲೋ ಒಂದು ಹಿಂದಿನಿಂದ ಕೂತ್ಕೊಂಡು ಹೋಗಲೇಬೇಕಾದಂಥ ಪರಿಸ್ಥಿತಿ ಇರುವಾಗ ಮಾತ್ರ ಅವರೊಂದು ಪ್ರೋಗ್ರಾಮನ್ನು ಅಟೆಂಡ್ ಮಾಡ್ತಾರೆ. ಹಳ್ಳಿ ಕಡೆ ಹೆಣ್ಣು ಮಕ್ಕಳು ಹೇಗಿರ್ತಾರೆ ಅಂದರೆ, ಚಿಕ್ಕ ವಯಸ್ಸಿನಿಂದಲೂ ತಂದೆ ತಾಯಿ ಆಸರೆಯಲ್ಲಿ ಬೆಳೆದಿರ್ತಾರೆ. ಅವರಿಗೆ ಕಾಲೇಜಿಗೆ ಹೋಗಿರ್ಬೋದು, ಇಲ್ಲಾಂದರೆ ಕೆಲಸಕ್ಕೆ ಹೋದರೂ ಅಷ್ಟೊಂದು ಜವಾಬ್ದಾರಿ ಏನಂತ ಅವರಿಗೆ ತಿಳಿದಿರಲ್ಲ. ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಕೊಂಡು ಬಿಡ್ತಾರೆ, ಮದುವೆ ಮಾಡಿಕೊಡ್ತಾರೆ ಹೆತ್ತವರು. ಹಾಗೆ ಅವರು ಅಲ್ಲಿಂದ ಸೀದಾ ಗಂಡನ ಮನೆಗೆ ಹೋಗಿರ್ತಾರೆ. ಅವರಿಗೆ ನಿಜ ಹೇಳಬೇಕಂದ್ರೆ ಒಂದು ಅಡುಗೆ ಕೆಲಸ ಆದರೂ ಒಂದು ಗೊತ್ತಿರುತ್ತೆ, ಒಂದು ಹೊರಗಡೆ ಹೋಗಿ ಒಂದು ಏನು ಮನೆಗೆ ಬೇಕಾದ ಐಟಮ್ ತರೋದಾಗಲಿ ಏನು ಅಂದರೆ ಏನು ಗೊತ್ತಿರಲ್ಲ. ಇಲ್ಲಿ ಅಪ್ಪ ಇರ್ತಾರೆ, ಅಪ್ಪ ತರ್ತಾರೆ, ಇಲ್ಲಾಂದರೆ ಅಣ್ಣಂದಿರಿದ್ದರೆ ಅವರು ತಂದಿರ್ತಾರೆ, ಇಲ್ಲಾಂದರೆ ತಾಯಿ. ಹೀಗೆ ಏನೋ ಜವಾಬ್ದಾರಿ ಕಳಿಸದೆ ಮುಚ್ಚಟೆಯಿಂದ ಬೆಳೆಸಿ ಮದುವೆ ಮಾಡಿಕೊಡ್ತಾರೆ. ಅಲ್ಲೂ ಹಾಗೆ ಒಳ್ಳೆ ಗಂಡ ಸಿಕ್ಕಿದರೆ ಒಳ್ಳೆ ಜೀವನ ನಡೆಸ್ತಿರ್ಬೇಕಾದ್ರೆ ಇಂತಹ ಒಂದು ಸಂದರ್ಭ ಅವರ ಪಾಲಿಗೆ ಬಂದೆ ಆ ಹೆಣ್ಣು ಮಕ್ಕಳಿಗೆ ಆಗ ಏನು ತೋಚಲ್ಲ. ಮುಂದಿನ ಪ್ರಶ್ನೆ ಒಂದೇ, ನಾನು ಬದುಕಿರಬೇಕಾ, ಯಾರಿಗೋಸ್ಕರ ಬದುಕಬೇಕು, ಯಾಕಾಗಿ ಬದುಕಬೇಕು ಎನ್ನುವ ಪ್ರಶ್ನೆ ಅವಳನ್ನು ಕಾಡುವಂಥದ್ದು. ಮೊದಲನೆಯದಾಗಿ ಎಷ್ಟೋ ತಿಂಗಳು ವರ್ಷಗಳ ತನಕ ಆ ನೋವಿನಿಂದ ಅವಳಿಗೆ ಹೊರಬರಲಿಕ್ಕೆ ಆಗಲ್ಲ. ಮಾತಾಡ್ತಾ ವಿಡಿಯೋ ತುಂಬಾ ಲಾಂಗ್ ಆಗಿ ಹೋಗ್ತಾ ಇದೆ. ಈ ಗಂಡ ತೀರಿಕೊಂಡ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಗಂಡ ಬಿಟ್ಟು ಹೋದಂತಹ ಒಂದು ಹೆಣ್ಣು ಮಕ್ಕಳ ಸ್ಥಿತಿ ಹೇಗಿರ್ಬೋದು ಇದನ್ನು ಸಹ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ಟಿಪ್ಸು ಕೂಡ ನಾನು ಒಟ್ಟಿಗೆ ಕೊಡುವಂತ ಇದ್ದೇನೆ. ಇವತ್ತು ನಾನು ನಿಮಗೆ ಏನೆಲ್ಲ ಹೇಳಿದೆ ನೋಡಿ, ಅದು ಗಂಡ ತೀರಿಕೊಂಡವರದ್ದು 1% ನೋವನ್ನು ನಾನು ನಿಮಗೆ ಈ ವಿಡಿಯೋ ಮೂಲಕ ಶೇರ್ ಮಾಡಿರ್ಬೋದು. ಇದರ ಜೊತೆಗೆ ಗಂಡ ಹೇಳದೆ ಬಿಟ್ಟು ಹೋಗಿರ್ತಾರೆ, ಅವರ ನೋವನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ.